ದೇವತೈರಪಿ ಗಮ್ಯ ಅನ್ನುವ ಶಬ್ದದ ಬಗ್ಗೆ ನಾವಿವತ್ತು ಈ ಅಣುಭಾಷ್ಯದ ತತ್ವಮಂಜರಿ ವ್ಯಾಖ್ಯಾನ ಏನಿದೆ ಇದರಲ್ಲಿ 136ನೇ ಭಾಗದಲ್ಲಿ ವಿಚಾರ ಮಾಡಬೇಕು. ಪ್ರಾಣಪ್ರೇರಕನಾಗಿದ್ದಾನೆ, ದೈವತೈರಪಿ ಅವನ ಜ್ಞೇಯನಾಗಿದ್ದಾನೆ. ಹೀಗೆ ಆ ಭಗವಂತ ಮನುಷ್ಯರಿಂದ ಮಾತ್ರ ಅಲ್ಲ, ಅವನು ದೈವತೆಗಳಿಂದಲೂ ಕೂಡ ತಿಳಿಯಲ್ಪಟ್ಟವನಾಗಿದ್ದಾನೆ ಅಂತ ಅದರ ಅರ್ಥವನ್ನು ಆಚಾರ್ಯ ತಿಳಿಸ್ತಾ ಇದ್ದಾರೆ. ಇದಕ್ಕೆ ಮೂಲಭೂತವಾದ ಪ್ರಶ್ನೆ ಏನು? ಅದನ್ನು ರಾಘವೇಂದ್ರ ಸ್ವಾಮಿ ತೋರಿಸ್ತಾರೆ. ನಾನು ವಿಶ್ವೇದೇವ ಉಪಾಸತೆ ಇತಿ ಅಯುಕ್ತಂ. ವಿಶ್ವೇದಿಗಳು ದೇವತೆಗಳು ಭಗವಂತನನ್ನು ಉಪಾಸನೆ ಮಾಡ್ತಾರೆ ಅಂತ ನೀವು ಹೇಳಿದ್ರಲ್ಲ, ಅದು ಸರಿಯಲ್ಲ. ಯಾಕೆಂದ್ರೆ ಈ ದೇವತೆಗಳು, ಆ ಇಂದ್ರಾದಿ ಪದದಲ್ಲಿ ದೇವತೆಗಳಿದ್ದಾರಲ್ಲ, ಅವರಿಗೆ ಆದಿ ಅಂತ ಅನ್ನೋದು ಇದೆಯೋ ಇಲ್ಲವೋ ಅಂತ ಪ್ರಶ್ನೆ ಕೇಳ್ಕೊಳ್ಳೋಣ. ನಮ್ಮನ್ನು ನಾವು ಹೀಗೆ ಪ್ರಶ್ನಿಸೋಣ. ಆದಿ ಅಂದ್ರೆ ಉತ್ಪತ್ತಿ, ಅಂತ ಅಂದ್ರೆ ನಾಶ. ಆಯಾ ದೇವತೆಗಳಿಗೆ ಅಂತ ನಾಶ ಅನ್ನೋದು ಇದೆಯೋ ಇಲ್ಲವೋ ಅಂತ ಈಗ ಪ್ರಶ್ನೆ ಮಾಡ್ಕೊಳ್ಳೋಣ. ಇಂದ್ರಾದಿ ದೇವತೆಗಳಿಗೆ ಒಂದು ವೇಳೆ ನಾಶ ಇದ್ದದ್ದು ಹೌದಾದ್ರೆ ಆವಾಗ ಏನು ಸಮಸ್ಯೆ? ನಾಶವನ್ನು, ಉತ್ಪತ್ತಿ ಮತ್ತು ನಾಶವನ್ನು ಒಪ್ಪಿದರೆ ಏನು ಸಮಸ್ಯೆ? ಅದನ್ನೀಗ ನೋಡೋಣ. ಆ ದೇವತೆಗಳು ಹುಟ್ಟುವುದಕ್ಕಿಂತ ಮುಂಚೆ, ಹಾಗೆ ದೇವತೆಗಳು ಹುಟ್ಟಿದ ಬಳಿಕ, ದೇವತೆಗಳ ನಾಶ ಆದ ಬಳಿಕ ದೇವತೆಗಳಿಲ್ಲ. ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ಆಯಾ ಪದದಲ್ಲಿ ಏನು ಬಂದಿದ್ದಾರಲ್ಲ, ಆಯಾ ಪದದಲ್ಲಿರುವಂತಹ ದೇವತೆಗಳು ಆ ಹುಟ್ಟುವುದಕ್ಕಿಂತ ಮುಂಚೆ ಆ ಯಾವ ದೇವತೆಯೂ ಇರಲಿಲ್ಲ. ಇಂದ್ರ, ಬ್ರಹ್ಮ ಮೊದಲಾದ ಯಾವ ದೇವತೆಗಳು ಕೂಡ ಇರಲಿಲ್ಲ. ಅವರು ನಾಶ ಆದ ಬಳಿಕನೂ ಕೂಡ ಯಾವ ದೇವತೆಯೂ ಇಲ್ಲ. ಸರಿಯಾ? ಈ ಪ್ರಶ್ನೆ ಹೀಗೆ ಮಾಡ್ಕೊಳ್ಬೇಕು. ಅವ್ರನ್ನ ಅನಾದಿ ನಿತ್ಯರು ಅಂತ ನೀವು ಹೇಳ್ತಿರೋ, ಅಥವಾ ಅವರಿಗೂ ಕೂಡ ಆದಿ ಮತ್ತು ಅಂತ್ಯ ಇದೆ ಅಂತ ಹೇಳ್ತಿರೋ ಅಂತ ಈ ಥರ ಪ್ರಶ್ನೆ ಮಾಡಬೇಕು. ಅವರಿಗೂ ಆದಿ ಅಂತ್ಯ ಇದೆ ಅಂತ ಹೇಳಿಬಿಟ್ರೆ ಅವಾಗೇನು ಸಮಸ್ಯೆ? ಅದನ್ನೀಗ ಮೊದಲು ವಿಚಾರ ಮಾಡ್ತಿರೋದು ನಾವು. ಅವರು ಅನಾದಿ ನಿತ್ಯರಾಗಿಬಿಟ್ರು ಏನು ಅಂತ ಅದು ಮುಂದೆ ವಿಚಾರ. ಆಯಾ ದೇವತೆಗಳು ಹುಟ್ಟುವುದಕ್ಕಿಂತ ಮುಂಚೆ ಮತ್ತೆ ಅವರ ಅಂತ್ಯ ಆದಮೇಲೂ ಕೂಡ ಆಯಾ ದೇವತೆಗಳು ಯಾರೂ ಇಲ್ಲ, ಇರೋದಿಲ್ಲ. ಅವ್ರು ಯಾರೂ ಇರೋದೇ ಇಲ್ಲ. ಅಲ್ಲಿ ಇರೋದಿಲ್ಲ ಅಂದಮೇಲೆ ಅವರು ಇಲ್ಲದ ಕಾಲದಲ್ಲಿ ಆಯಾ ದೇವತೆಗಳನ್ನು ಉದ್ದೇಶಿಸಿ ಹೋಮ ಮಾಡೋದು ಹೇಗೆ? ವೇದಗಳು ಶಾಶ್ವತ, ಹೌದಾ? ದೇವತೆಗಳು ಇರ್ಲಿ ಬಿಡ್ಲಿ, ಈ ವೇದಗಳಂತೂ ಇದ್ದೇ ಇರ್ತವೆ. ಆ ದೇವತೆಗಳು ಒಂದು ವೇಳೆ ಇರಲಿಲ್ಲ ಅಂತ ಆದರೆ ಇಂದ್ರಾಯ ಸ್ವಾಹ, ವರುಣಾಯ ಸ್ವಾಹ, ಅಗ್ನೇಯ ಸ್ವಾಹ ಅಂತ ಆಹುತಿ ಕೊಡೋದು ಹೇಗೆ? ದೇವತೆಗಳು ಹುಟ್ಟೋದಕ್ಕಿಂತ ಮುಂಚೆ ಮತ್ತು ದೇವತೆಗಳು ನಷ್ಟರಾದ ಬಳಿಕ ಹವಿಸನ್ನೇ ಅರ್ಪಿಸ್ಲಿಕ್ಕೆ ಬರೋದಿಲ್ಲ ಅಂತ ಆಯ್ತು. ಆವಾಗ ಹವಿಸನ್ನೇ ಅರ್ಪಿಸ್ಲಿಕ್ಕೆ ಬರಲಿಲ್ಲ ಅಂದಮೇಲೆ ಕರ್ಮ ಲುಪ್ತ ಆಯ್ತು. ಅಗ್ನಿಹೋತ್ರ ಮೊದಲಾದ ಕರ್ಮಗಳಿಗೆ ಲೋಪ ಬಂದ್ಬಿಡ್ತು. ಸರಿಯಾ? ಮತ್ತೆ ಇನ್ನೊಂದು ಸಮಸ್ಯೆ ಏನಂದ್ರೆ, ಇಂದ್ರ ಆಗಚ್ಛ ಮೊದಲಾದ ವೇದವಾಕ್ಯಗಳಿವೆಯಲ್ಲ, ಅನಾದಿನಿತ್ಯ ಆದಂತಹ ವೇದವಾಕ್ಯಗಳು. ಅನಾದಿನಿತ್ಯವಾದಂತಹ ವೇದವಾಕ್ಯಗಳಿಗೆ ವಾಚ್ಯರಾದಂತಹ ದೇವತೆಗಳೇ ಇಲ್ಲ ಅಂತ ಆಯ್ತಲ್ಲ. ಹಾಗಾದ್ರೆ ವೇದ ಅನರ್ಥಕ ಆಯ್ತಲ್ಲ. ಅವಾಗ ವೇದ ಅನರ್ಥಕ ಆಯ್ತು, ಅಪ್ರಾಮಾಣ್ಯ ಆಯ್ತು. ಎರಡು ಸಮಸ್ಯೆ. ದೇವತೆಗಳು ಇಲ್ಲ. ಆಗ ಇಲ್ಲದೇ ಇದ್ದಾಗ ಯಾರನ್ನದು ಹೇಳೋದು? ಈಗ ಈ ಲೌಕಿಕವಾದ ಶಬ್ದಗಳಿವೆಯಲ್ಲ, ಪೌರುಷೇಯವಾದ ಶಬ್ದಗಳು, ಅವುಗಳಿಗಾದ್ರೆ ಈ ಸಮಸ್ಯೆ ಇಲ್ಲ. ಒಬ್ಬ ವ್ಯಕ್ತಿ, ಒಬ್ಬ ಯಾರೋ ರಾಜನೋ, ಮಹಾರಾಜನೋ, ರಾಷ್ಟ್ರಪತಿಯೋ, ಪ್ರಧಾನಮಂತ್ರಿನೋ ಈಗಿನ ಕಾಲದಲ್ಲಿ ಹುಟ್ಟುತ್ತಾನೆ. ಅವನನ್ನು ವರ್ಣನೆ ಮಾಡುವಂಥ ಶಬ್ದವೂ ಕೂಡ ಈಗಲೇ ಹುಟ್ಟೋದು. ಅದು ಹಿಂದೆ ಇರಲಿಲ್ಲ ಆ ಶಬ್ದ. ಸರಿಯಾ? ಅವನು ನಷ್ಟ ಆದ್ಮೇಲೆ ಶಬ್ದವೂ ಕೂಡ ಹೊರಟೋಗ್ತದೆ. ಮತ್ತು ಹಿಂದೆ ಇಂಥವನೊಬ್ಬ ಇದ್ದ ಹಿಂದೆ ಅಂತ ಯಾರು ಹೇಳ್ತಿರ್ಬಹುದು. ಅಂತೂ ಶಬ್ದ ಅದು ಭೌತಿಕವಾದ ಶಬ್ದ ಅದು. ಆದ್ರಿಂದ ಆ ಶಬ್ದ ಒಂದು ವೇಳೆ ಆ ಶಬ್ದವನ್ನೇ ಯಾರೂ ಪ್ರಯೋಗ ಮಾಡದೇ ಇದ್ರೂ ತೊಂದರೆ ಇಲ್ಲ ಅಂತ ಅಭಿಪ್ರಾಯ. ಒಬ್ಬ ರಾಜ ಅಥವಾ ಒಬ್ಬ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಇವರು ಸತ್ತ ಮೇಲೆ
ಅವರನ್ನು ಕುರಿತು ಅವರ ವೈಯಕ್ತಿಕ ಹೆಸರು ಮತ್ತು ಅವರ ಪದನಾಮ ಏನಿದೆಯಲ್ಲ ಅದನ್ನು ಯಾರೂ ಪ್ರಯೋಗ ಮಾಡದೇ ಹೋದ್ರೂ ದೋಷ ಏನಿಲ್ಲ. ಯಾಕಂದ್ರೆ ಆ ಶಬ್ದ ಅವರ ಜೀವನ ಕುರಿತಾದ ಒಂದೇನೋ ಕಥೆನೋ ಅಥವಾ ಅವ್ರನ್ನ ಕುರಿತು ಹೇಳುವಂಥ ಶಬ್ದವೋ ಇವೆಲ್ಲವೂ ಕೂಡ ಆ ಶಬ್ದಗಳೇ ಅನಿತ್ಯ. ಅವು ಈ ಹುಟ್ಟೋಕ್ಕಿಂತ ಮುಂಚೆ ಆ ಶಬ್ದಗಳೇನಿರಲಿಲ್ಲ. ಹುಟ್ಟೋಕ್ಕಿಂತ ಮುಂಚೆ ಆ ಶಬ್ದಗಳು ಆ ಕಥೆಗಳು ಇದ್ದಿದ್ರೆ ಅದು ಯಾರನ್ನು ಹೇಳ್ತಾ ಇದ್ದವು ಒಂದು ಪ್ರಶ್ನೆ ಬರ್ತದೆ. ಆಮೇಲೆ ಇವರು ಸತ್ತ ಬಳಿಕನೂ ಕೂಡ ಶಬ್ದಗಳು ಇದ್ದೇ ಇರ್ತವೆ ಅಂತ ನಿಶ್ಚಿತ ಇಲ್ಲ. ಕೆಲವು ಕಾಲ ಇರ್ಬೋದು, ಮುಂದೆ ಅವು ನಷ್ಟ ಆಗಿಬಿಡ್ಬೋದು ಆ ಶಬ್ದಗಳು. ಅವೆಲ್ಲ ಪೌರುಷೇಯ ಶಬ್ದಗಳಾದ್ರಿಂದ ವ್ಯಕ್ತಿಗಳು ಕೂಡ ಆದಿ ಅಂತ ಉಳ್ಳವರಾದ್ರಿಂದ ಇದೆಲ್ಲ ಸರಿಯಾಗಿ ಹೋಯ್ತು. ಆದರೆ ವೇದಗಳು ಹಾಗಲ್ಲ, ಅನಾದಿನಿತ್ಯ ಸಾತತ್ಯ. ಆ ವೇದಗಳು ಅನಾದಿನಿತ್ಯವಾದ ವಾಕ್ಯಗಳಿವು. ಅವು ಈ ಇಂದ್ರಾದಿ ದೇವತೆಗಳನ್ನು ಹೇಳಬೇಕು, ಹೇಳುವ ಮೂಲಕ ಅವಕ್ಕೆ ಪ್ರಾಮಾಣ್ಯ ಬರಬೇಕು. ಇಂದ್ರಾದಿ ದೇವತೆಗಳೇ ಇಲ್ಲ ಅಂತ ಆಗ್ಬಿಟ್ರೆ, ಒಂದು ಕಾಲದಲ್ಲಿ ಇಂದ್ರ ಇರಲಿಲ್ಲ ಹಿಂದೆ, ಮುಂದೊಂದು ಕಾಲದಲ್ಲಿ ಅವನು ಇರೋದಿಲ್ಲ ಅಂತ ಆಗ್ಬಿಟ್ರೆ ಅವುಗಳು ಹೇಳುವುದು ಯಾರನ್ನ? ಅವುಗಳಿಗೆ ಅಪ್ರಾಮಾಣ್ಯ ಬಂತು. ಈ ಥರದ ಎರಡು ಸಮಸ್ಯೆ ಬಂತು. ಆದ್ರಿಂದ ಅವರನ್ನು ಅನಾದಿನಿತ್ಯರು ಅಂತಲೇ ಹೇಳಬೇಕು. ವಾಕ್ಯಗಳ ಅರ್ಥವನ್ನು ಗಮನಿಸ್ರಿ. ದೇವಾನಾಂ ತತ್ಪದ ವಿಶಿಷ್ಟಾನ ನನು ವಿಶ್ವೇ ದೇವಾಹ ಉಪಾಸತೆ ಇತ್ಯುಕ್ತಂ. ಎಲ್ಲ ದೇವತೆಗಳು ಭಗವಂತನನ್ನು ಉಪಾಸನೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದು ಸರಿಯಲ್ಲ. ದೇವಾನಾಂ ತತ್ಪದ ವಿಶಿಷ್ಟಾನಾಂ ಆದ್ಯಂತವತ್ವೇ. ಆಯಾ ಪದದಲ್ಲಿರುವಂತಹ ದೇವತೆಗಳು ಆದ್ಯಂತ ಉಳ್ಳವರು ಅಂತ ಹೇಳ್ತಿರೋ ಅಥವಾ ಅವರು ಅನಾದಿ ಅಂತ ಹೇಳ್ತಿರೋ, ಅನಾದಿನಿತ್ಯ ಅಂತ ಹೇಳ್ತಿರೋ ಅಂತ ಪ್ರಶ್ನೆ. ಅದರಲ್ಲಿ ಎರಡನೇದನ್ನು ತಗೊಳ್ಳೋಣ. ಈಗ ಆದ್ಯಂತ ಉಳ್ಳವರು ಅಂತ ತಗೊಳ್ಳೋಣ. ಅವರು ಆದ್ಯಂತ ಉಳ್ಳವರಾದರೆ ಪೂರ್ವಂ ಪಶ್ಚಾತ್ಯ, ಅವ್ರು ಹುಟ್ಟೋದಕ್ಕಿಂತ ಮುಂಚೆ ಮತ್ತು ಅವರ ಮರಣ ಆದ ಬಳಿಕ ದೇವತಾ ಅಭಾವೇನ, ದೇವತೆಗಳಿಲ್ಲಾದ್ರಿಂದ ತದುದ್ದೇಶೇನ, ಆ ದೇವತೆಗಳನ್ನು ಉದ್ದೇಶಿಸಿ ಹವಿಷಃ ತ್ಯಾಗಾಯೋಗೇನ, ಹವಿಸ್ಸನ್ನು ಅರ್ಪಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಹವಿಸ್ಸನ್ನೇ ಅರ್ಪಣೆ ಮಾಡ್ಲಿಕ್ಕೆ ಬರದು ಹೋದ್ರೆ ಕರ್ಮವನ್ನು ಮಾಡೋದು ಹೇಗೆ? ಕರ್ಮವನ್ನು ಹೇಳುವಂತಹ ವೇದ ವಾಕ್ಯಗಳಿವೆಯಲ್ಲ, ಅಗ್ನಿಹೋತ್ರಂ ಜೋಯಾತ್ ಯಾವಜ್ಜೀವಂ ಅಂತೀಗಲ್ಲ, ಆ ವಾಕ್ಯಗಳಿಂದ ಆ ವಾಕ್ಯಗಳಿಗೆ, ಕರ್ಮವನ್ನು ಹೇಳುವಂತಹ ವೇದ ವಾಕ್ಯಗಳಿಗೆ ವಿರೋಧ ಬಂತು. ವಾಕ್ಯಗಳಿಗೆ ವಿರೋಧ ಅಥವಾ ವಾಕ್ಯಗಳಿಂದ ವಿರೋಧ. ಅವರನ್ನು ಆದ್ಯಂತ ಉಳ್ಳವರು ಅಂತ ನೀವು ಹೇಳಿಬಿಟ್ರೆ ಇದು ಒಂದು ಸಂಗತಿ. ಇನ್ನೊಂದು ಸಂಗತಿ, ಅವುಗಳು ಅಪ್ರಾಮಾಣ್ಯ ಬರಬೇಕಾದಿತ್ತು ಅಂತ. ಇಂದ್ರ ಆಗಚ್ಚ, ಇಂದ್ರನೇ ಬಾ ಇತ್ಯಾದಿ ಅನಾದಿನಿತ್ಯ ವೇದಸ್ಯ, ಅನಾದಿನಿತ್ಯವಾದಂತಹ ವೇದ ಏನಿದೆ ಅದು ಪೂರ್ವೋತ್ತರಂ ವಾಚ್ಯಹೀನತ್ವೇನ, ದೇವತೆಗಳು ಹುಟ್ಟೋದಕ್ಕಿಂತ ಮುಂಚೆ ಮತ್ತು ದೇವತೆಗಳು ಹುಟ್ಟಿದ ಬಳಿಕ, ನಷ್ಟರಾದ ಬಳಿಕ ಅದಕ್ಕೊಂದು ವಾಚ್ಯವೇ ಇಲ್ಲ, ವಾಚ್ಯವಾದ ಪದಾರ್ಥವೇ ಇಲ್ಲ. ಅದಕ್ಕೆ ಅಪ್ರಾಮಾಣ್ಯ ಪಥ್ಯ. ವಾಚ್ಯವೇ ಇಲ್ಲ ಅಂತ ಹೇಳ್ಬಿಟ್ಟು ಅಪ್ರಾಮಾಣ್ಯ ಬಂದ್ಬಿಡ್ತು ಅದಕ್ಕೆ. ಈಗ ಶಶವಿಷಾಣಂ ಅನ್ನುವಂಥ ಶಶವಿಷಾಣಂ ಅಸ್ಥಿ ಇತ್ಯಾದಿ ವಾಕ್ಯಗಳು ಅಪ್ರಮಾಣ. ಯಾಕೆ ಅಂದ್ರೆ ಅದಕ್ಕೆ ವಾಚ್ಯವಾದಂಥ ಶಶವಿಷಾಣನೇ ಇಲ್ಲ. ಆದ್ರಿಂದ ಸರಿಯೇ? ಇಲ್ಲಿಯೂ ಕೂಡ ಇಂದ್ರಾಗಚ್ಚ ಇತ್ಯಾದಿ ವಾಕ್ಯಗಳಿಗೆ ವಾಚ್ಯರಾದಂಥ ದೇವತೆಗಳೇ ಇಲ್ವಲ್ಲ, ಇವೇನೋ ಅನಾದಿನಿತ್ಯವಾದ ವಾಕ್ಯಗಳು. ಆಮೇಲೆ ಆ ವಾಚ್ಯರಾದಂಥ ದೇವತೆಗಳು ಇಲ್ಲ. ಹೀಗೆಲ್ಲ ಆಗ್ಬಿಟ್ರೆ ಗತಿ ಏನು? ವಾಚ್ಯಹೀನತ್ವೇನ ಅಪ್ರಾಮಾಣ್ಯಾಪತ್ಯಾಚ, ಅವುಗಳಿಗೊಂದು ವಾಚ್ಯರಾದಂತಹ ದೇವತೆಗಳೇ ಇಲ್ಲ. ಆದ್ರಿಂದ ಅದಕ್ಕೆ ಅಪ್ರಾಮಾಣ್ಯ ಬರಬೇಕಾದಿತ್ತು. ಇದು ಇನ್ನೊಂದು ಸಮಸ್ಯೆ. ಸರಿಯಾ? ಆದ್ರಿಂದ ಏನು ಹೇಳಬೇಕು? ಅನಾದಿನಿತ್ಯತ್ವೇ ವಾಚ್ಯ. ಅವರನ್ನು ಅನಾದಿನಿತ್ಯರು ಅಂತ ಹೇಳಬೇಕು. ಅವರು ಅನಾದಿ ಕಾಲದಿಂದ ಅನಾದಿಗಳು ಮತ್ತು ನಿತ್ಯರು ಅಂತ ಆಗ್ಬಿಟ್ರೆ ಅವ್ರ್ಯಾಕೆ ಮೋಕ್ಷವನ್ನು ಬಯಸ್ತಾರೆ? ಪರಮಾತ್ಮನು ಅನಾದಿನಿತ್ಯ, ಇವರು ಅನಾದಿನಿತ್ಯ. ಅವ್ರು ಮೋಕ್ಷವನ್ನು ಬಯಸೋದೇ ಇಲ್ಲ. ಆದ್ರಿಂದ ಮೋಕ್ಷವನ್ನು ಬಯಸುವುದೇ, ಮೋಕ್ಷೇ ಅರ್ಥಿತ್ವ ಅಭಾವೇನ ತದ್ದೇತು ಭಗವದ್ ಉಪಾಸನಾಯಾಮ್ ಅನಧಿಕಾರಾತ್. ಆ ಮೋಕ್ಷವನ್ನು ಬಯಸುವವರಾದ್ರೆ ಮೋಕ್ಷ ಪ್ರಾಪ್ತಿಗಾಗಿ ಭಗವಂತನನ್ನು ಅವ್ರು ಬಯಸಬೇಕು. ಮೋಕ್ಷವನ್ನೇ ಅವ್ರು ಅಪೇಕ್ಷೆ ಪಡೋದಿಲ್ಲ ಅಂತ ಆದ್ಮೇಲೆ ಭಗವಂತನನ್ನ ಯಾಕೆ ಅವ್ರು ಉಪಾಸನೆ ಮಾಡಬೇಕು? ಇತ್ಯತಃ ಪ್ರಾಪ್ತಂ. ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ತದುಪರ್ಯಪಿ ಬಾದರಾಯಣ ಇತ್ಯಾದಿ ಸೂತ್ರಾಷ್ಟಕಂ, ತದುಪರ್ಯಪಿ ಬಾದರಾಯಣ ಇತ್ಯಾದಿ 8 ಸೂತ್ರಗಳು ಅದಕ್ಕಾಗಿ ಹೊರಟಿವೆ. ಸರಿಯಾ? ಅದರ ಅರ್ಥವನ್ನು ಆಚಾರ್ಯರು ದೈವತೈರಪಿ ಜ್ಞೇಯ ಅಂತ ಹೇಳಿದ್ದಾರೆ. ಅದನ್ನು ಈ ಮುಂದಿನ ಭಾಗದಲ್ಲಿ 137, 138
ಇತ್ಯಾದಿ ಎಲ್ಲ ಭಾಗಗಳಲ್ಲೂ ಕೂಡ ದೀರ್ಘವಾಗಿ ರಾಘವೇಂದ್ರ ಸ್ವಾಮಿಗಳು ಅದನ್ನು ವಿಚಾರ ಮಾಡಿದ್ದಾರೆ. ಒಂದು 4-5 ಭಾಗಗಳನ್ನೇ ಅದಕ್ಕೆ ಅವರು ಮೀಸಲಾಗಿಟ್ಟಂತೆ ಕಾಣಿಸ್ತದೆ ರಾಯರು. ದೈವತೈರಪಿ ಜ್ಞೇಯ ಅಂತ ಆಚಾರ್ಯರು ಆ ಭಾಗವನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ. ದೇವತೆಗಳಿಂದಲೂ ಅವನು ತಿಳಿಯಲ್ಪಡ್ತಾನೆ, ಮನುಷ್ಯರಿಂದ ಮಾತ್ರ ಅಲ್ಲ. ಹಾಗೆ ನೋಡಿದ್ರೆ ದೇವತೆಗಳೇ ಅವನಿಗೆ ಮುಖ್ಯಾಧಿಕಾರಿಗಳು. ತಿಳ್ಕೊಳ್ಳಿಕ್ಕೆ, ಭಗವಂತನ ತಿಳ್ಕೊಳ್ಳಿಕ್ಕೆ ಮುಖ್ಯಾಧಿಕಾರಿಗಳು ದೇವತೆಗಳೇ, ಮನುಷ್ಯರಲ್ಲ. ಇಲ್ಲಿ ಅಪಿ ಅಂತ ಹೇಳೋದು ಯಾಕೆ ಅಂದ್ರೆ, ಮನುಷ್ಯರು ಮಾತ್ರ ತಿಳ್ಕೊತಾರೆ ಅಂತ ತಿಳ್ಕೊಬೇಡಿ, ದೇವತೆಗಳು ತಿಳ್ಕೊತಾರೆ. ವಸ್ತುತಃ ಮುಖ್ಯವಾಗಿ ದೇವತೆಗಳೇ ತಿಳ್ಕೊತಾರೆ ಅಂತ ನಾವು ಅದರ ಅರ್ಥ ತಿಳ್ಕೊಬಹುದು. ಅವರು ಆ ಜ್ಞಾನವನ್ನು ಪಡ್ಕೊಂಡು ಅವರು ಮುಕ್ತಿಯನ್ನು ಪಡ್ಕೋತಾರೆ. ಅದು ಅವರು ಅನಾದಿನಿತ್ಯರಾಗಿಬಿಟ್ರೆ ಅವ್ರು ಮುಕ್ತಿಯನ್ನು ಹೇಗೆ ಪಡ್ಕೋತಾರೆ ಅಂತ ಒಂದು ಪ್ರಶ್ನೆ ಬರ್ಬೋದು. ಜೀವ ಅನಾದಿನಿತ್ಯ, ಆದರೆ ಅವರು ಈ ಜೀವನಂತೆ, ನಾವು ಈ ಮನುಷ್ಯ ಜೀವ ಏನಿದ್ದಾನೆ ಹಾಗೇನೆ ದೇವತೆಗಳು ಕೂಡ ಅನಾದಿನಿತ್ಯರೇ. ಆದರೆ ಅವರು ಶರೀರವನ್ನು ಪಡ್ಕೊಂಡು ಭೌತಿಕ ಶರೀರವನ್ನು ಪಡ್ಕೊಂಡು ಸಂಸಾರದಲ್ಲಿದ್ದಾರೆ. ಆ ಭೌತಿಕ ಶರೀರವನ್ನು ಅವರು ಲಿಂಗ ಶರೀರ, ಅನಿರುದ್ಧ ಶರೀರ, ಭೌತ ಶರೀರ ಇತ್ಯಾದಿಗಳನ್ನ ಅವ್ರು ಕಳ್ಕೋಬೇಕಾಗಿದೆ. ಅವರಿಗೂ ಕೂಡ ಮನುಷ್ಯರಷ್ಟಲ್ಲದೆ ಹೋದ್ರು ಸ್ವಲ್ಪ ದುಃಖ ಇದ್ದೇ ಇದೆ. ಇದನ್ನೆಲ್ಲ ಕಳೆದುಕೊಂಡು ಅವರು ಮುಕ್ತರಾಗಬೇಕಾಗಿದೆ. ಅನಾದಿನಿತ್ಯರಾದರೂ ಅವ್ರು ಮುಕ್ತರಾಗಬೇಕಾಗಿದೆ. ಅವರು ಜೀವಸ್ವರೂಪ ಅನಾದಿನಿತ್ಯ ಇರಬಹುದು, ಆದರೆ ಭೌತಿಕ ದೇಹ ಅವ್ರಿಗೆ ಬಂದಿದೆಯಲ್ಲ, ಅದಕ್ಕಾಗಿ ಅವರ ಭೌತಿಕ ದೇಹದ ನಿವೃತ್ತಿಗಾಗಿ ಅವರು ಪ್ರಯತ್ನ ಪಡಲೇಬೇಕು. ಅದಕ್ಕಾಗಿ ಅವರು ಜ್ಞಾನವನ್ನು ಪಡೆಯಬೇಕು, ಉಪಾಸನೆಯನ್ನು ಮಾಡಬೇಕು ಅಂತ ತಾತ್ಪರ್ಯ. ದೇವತೆಗಳು ದೇವತೆಗಳ ಸ್ವರೂಪ, ಮೂಲ ಸ್ವರೂಪ ಅನಾದಿನಿತ್ಯವೇ. ಈ ಎಲ್ಲ ಜೀವರು ಹೇಗೆ ಅನಾದಿನಿತ್ಯರೋ ಹಾಗೆ ದೇವತೆಗಳು ಕೂಡ ಅನಾದಿನಿತ್ಯರೇ ಅವರ ಜೀವ ಸ್ವರೂಪದ ವಿಚಾರದಲ್ಲಿ. ಆದರೆ ದೇವತೆಗಳು ಒಂದು ಬ್ರಹ್ಮಕಲ್ಪದಲ್ಲಿ ಹುಟ್ಟಿ ಬಂದಾಗ, ಈಗಿನ ಬ್ರಹ್ಮ ಏನಿದ್ದಾನಲ್ಲ ಅದ್ಯ ಬ್ರಹ್ಮ, ಇವನ ಈ ಕಲ್ಪದಲ್ಲಿ ಅವರು ಹುಟ್ಟಿ ಬಂದಾಗ, ಒಂದು ಶರೀರವನ್ನು ಪಡೆದಾಗ, ಈ ಕಲ್ಪ ಮುಗಿಯುವವರೆಗೂ ಆ ಶರೀರ ಅವ್ರಿಗೆ ಹಾಗೇ ಇರ್ತದೆ. ಆ ಭೌತಿಕವಾದ ಶರೀರ ಅದು ಅವರವ್ರ ಲೋಕದಲ್ಲಿ ಇರ್ತದೆ. ಇಂದ್ರ, ಅಗ್ನಿ, ವರುಣ ಇತ್ಯಾದಿ ಲೋಕದಲ್ಲಿ ಇರ್ತದೆ. ಮತ್ತು ಅಲ್ಲಿ ಅವರು ಒಂದೊಂದು ಬಾರಿ ಹುಟ್ಟುವುದಲ್ಲ, ಎರಡೆರಡು ಬಾರಿ ಹುಟ್ಟಿರ್ತಾರೆ. ಅದನ್ನೆಲ್ಲ ತಾತ್ಪರ್ಯ ನಿರ್ಣಯ, ಭಾಗವತ ಇತ್ಯಾದಿ ಕಡೆಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅನೇಕ ಬಾರಿ ಹುಟ್ಟಿರ್ತಾರೆ ಒಬ್ಬೊಬ್ಬ ದೇವತೆಯು ಕೂಡ. ತನಗಿಂತ ಜ್ಯೇಷ್ಠನಾದ ಒಬ್ಬ ದೇವತೆಯಿಂದಲೂ ಅವನು ಹುಟ್ಟಿರ್ತಾನೆ. ಚತುರ್ಮುಖ ಬ್ರಹ್ಮನಿಂದಲೂ ಕೆಲವು ಬಾರಿ ಹುಟ್ಟಿರ್ತಾನೆ. ಬ್ರಹ್ಮಾಂಡದ ಒಳಗೆ ಹೊರಗೆ ಹೀಗೆಲ್ಲ ಹುಟ್ಟಿರ್ತಾರೆ ಅವರು. ಅನೇಕ ಬಾರಿ ಹುಟ್ಟುತ್ತಾರೆ. ಒಬ್ಬೊಬ್ಬ ದೇವತೆನೇ ಅನೇಕ ಬಾರಿ ಹುಟ್ಟುತ್ತಾರೆ. ಆದರೆ ಅವ್ರು ಏನೊಂದು ಶರೀರ ಬಂದಿರ್ತದೆ, ಅದು ಕಲ್ಪ ಮುಗಿಯುವವರೆಗೂ ಅದಿರ್ತದೆ. ಕಲ್ಪ ಚತುರ್ಮುಖ ಬ್ರಹ್ಮನ ಈ ಕಲ್ಪ ಮುಗಿಯುವ ಹೊತ್ತಿಗೆ ಚತುರ್ಮುಖ ಬ್ರಹ್ಮನೂ ತನ್ನ ಶರೀರವನ್ನು ಬಿಡ್ತಾನೆ, ಭೌತಿಕ ಶರೀರ. ರುದ್ರ, ಇಂದ್ರ ಇತ್ಯಾದಿ ಎಲ್ಲ ದೇವತೆಗಳು ತಮ್ಮ ತಮ್ಮ ಶರೀರವನ್ನು ಬಿಡ್ತಾರೆ. ಈ ನಡುವೆ ಅವರು ತಮ್ಮ ಭೌತಿಕ ಶರೀರವನ್ನು ಬಿಟ್ಟು ಸಾಯುವುದಿಲ್ಲ. ಅವರನ್ನು ಅಮರರು ಅಂತ ಹೇಳುವುದು ಯಾಕೆ ಅಂದ್ರೆ, ಬ್ರಹ್ಮಕಲ್ಪದ ನಡುವೆ ತಮ್ಮ ಭೌತಿಕ ಶರೀರ, ತಮ್ಮ ತಂದೆ ತಾಯಿಯಿಂದ ಅಥವಾ ದೇವರಿಂದ ಬಂದಿರುವ ಶರೀರ ಇದೆಯಲ್ಲ, ಅವರು ಅದನ್ನು ಬಿಟ್ಟು ಸಾಯೋದಿಲ್ಲ. ತೀರಾ ಕೆಲವು ಯಾರು ಸತಿ ದೇವಿ ತನ್ನ ಶರೀರವನ್ನ ಯೋಗಾಗ್ನಿಗೆ ಸಮರ್ಪಣೆ ಮಾಡ್ಕೊಂಡು ಹೋದ್ಲು ಅಂತಿದೆಯಲ್ಲ, ಅಷ್ಟನ್ನು ಆ ಅಪವಾದಗಳನ್ನು ಹೊರತುಪಡಿಸಿದ್ರೆ ಅವರು ಬೇರೆ ಸಂದರ್ಭದಲ್ಲಿ ಅವರಿಗೆ ಸಾವಿಲ್ಲ. ಒಂದು ಬಾರಿ ಸಾವಿದೆ ಕೊನೆಗೆ, ಬ್ರಹ್ಮಕಲ್ಪದ ಅಂತ್ಯದಲ್ಲಿ ಸಾವಿದ್ದೇ ಇದೆ. ಆ ದೇಹವನ್ನು ಅವ್ರು ಬಿಡಲೇಬೇಕು. ಮತ್ತೆ ಅವರು 5 ಕಲ್ಪ ಜೀವಿಗಳು, 10 ಕಲ್ಪ ಜೀವಿಗಳು, ಹೀಗೆ ಬೇರೆ ಬೇರೆ ಬಹುಕಲ್ಪ ಜೀವ ಸಾಧನೆ ಅವ್ರು ಮಾಡ್ಬೇಕಾಗಿದ್ರೆ ಅಲ್ಲೆಲ್ಲ ಹೋಗಿ ಮತ್ತೆ ಅವ್ರ ಸಾಧನೆ ಮುಂದುವರಿಸ್ತಾರೆ. ಕಲ್ಪದ ನಡುವೆ ಮತ್ತೆ ಅವರಿಗೆ ಹುಟ್ಟು ಸಾವು ಇಲ್ಲ ಅಂತ ತಾತ್ಪರ್ಯ. ಆದ್ರೆ ಮನುಷ್ಯರದು ಏಕಕಲ್ಪ ಸಾಧನೆ ಮಾಡುವಂತಹ ಈ ಮನುಷ್ಯರೇನಿದ್ದಾರೆ, ಅವರು ಈಗ ಈ ಸೃಷ್ಟಿಯಲ್ಲಿ ಹುಟ್ಟಿ ಬಂದಿದ್ದಾರೆ. ಈಗ ಈ ಸೃಷ್ಟಿಗೆ 195 ಕೋಟಿ ವರ್ಷ ಆಗಿವೆ. ಈಗ ಅವರಿಗೆ ಅನಾದಿ ಕಾಲದಿಂದ ಸ್ವರೂಪ ದೇಹ ಇದೆ, ಅದರ ಮೇಲೆ ಲಿಂಗ ದೇಹವೂ ಇದೆ ಅನಾದಿ ಕಾಲದಿಂದ. ಈ ಸೃಷ್ಟಿಗೆ ಬರುವಾಗ ಭಗವಂತ ಅವರಿಗೆ ಅನಿರುದ್ಧ ದೇಹ ತೊಡಿಸಿ ಕಳಿಸಿದ್ದಾನೆ. ಮುಂದೆ ತಂದೆ ತಾಯಿಂದರಿಂದ ಭೌತಿಕ ದೇಹ ಬರ್ತದೆ. ಇದು 60-70 ವರ್ಷ, ಕೆಲವು ಯುಗದಲ್ಲಿ 1000 ವರ್ಷ, ಕೆಲವು ಯುಗದಲ್ಲಿ 10,000 ವರ್ಷ, ಹೀಗೆಲ್ಲ ಇದ್ದು ಈ ಶರೀರ ನಷ್ಟ ಆಗ್ತಿರ್ತದೆ. ಕಲ್ಪ ಮುಗಿಯುವವರೆಗೂ ಒಟ್ಟು ಚತುರ್ಮುಖ ಬ್ರಹ್ಮನ ಈ ದ್ವಿತೀಯ ಪರಾರ್ಧ ಇದೆಯಲ್ಲ, 50 ವರ್ಷ ಒಂದು, ಅದರ ಉದ್ದಕ್ಕೂ ಅನೇಕ ಬಾರಿ ಅವರು ಹುಟ್ಟುತ್ತಾರೆ, ಸಾಯ್ತಾರೆ. ಅದರಿಂದ ಇವ್ರನ್ನ ಮರ್ತರು ಅಂತಾರೆ. ದೇವತೆಗಳು ಈ ತರ ಹುಟ್ಟುವುದು ಸಾಯುವುದು ಇಲ್ಲ, ಅದರಿಂದ ಅವ್ರನ್ನ ಅಮರ್ತರು ಅಂತಾರೆ. ಕೊನೆಗೆ ಒಂದು ಬಾರಿ ಸತ್ಯ ಹೋಗ್ತಾರೆ ದೇವತೆಗಳು. ಆದ್ರೆ ನಡುವೆ ಮತ್ತೆ ಹುಟ್ಟೋದು ಮತ್ತೆ ಸಾಯೋದು ಇಲ್ಲ ಅಷ್ಟೆ.
ಅದಕ್ಕಾಗಿ ಅಮರ್ತ್ಯರು. ದೇವತೆಗಳು ತಾವೇನು ಈ ಬ್ರಹ್ಮಕಲ್ಪದಲ್ಲಿ ಹುಟ್ಟುತ್ತಾರಲ್ಲ, ಅವರು ತಾವು ವೈಯಕ್ತಿಕವಾಗಿ ಶ್ರವಣ ಮನನ ಇತ್ಯಾದಿಗಳನ್ನು ಮಾಡ್ತಾ ಇರ್ತಾರೆ. ಅಧ್ಯಾಪಿತೇನ ದೇವಾದ್ಯಾಹ ಶೃಣ್ವತೆ ಮನ್ವತೆ ಸದಾ ಅಂತ. ದೇವತೆಗಳು ಶ್ರವಣ ಮನನ ಇತ್ಯಾದಿಗಳನ್ನು ಮಾಡಿ ಸಾಧನೆ ಮಾಡ್ತಾ ಮುಂದುವರಿಸ್ತಾ ಇರ್ತಾರೆ. ಈ ಅದ್ರ ಜೊತೆಗೆ ನಮ್ಮ ಕೈಯಿಂದ ಸಾಧನೆ ಮಾಡಿಸ್ತಾರೆ ದೇವತೆಗಳು. ದೇವತೆಗಳು ಅದೊಂದು ಜವಾಬ್ದಾರಿ ಇದೆ. ತಾವು ಸಾಧನೆ ಮಾಡುವುದಲ್ಲದೆ ಮನುಷ್ಯರಿಗೆ ಇತ್ಯಾದಿಗಳಿಗೆ ಸಾಧನೆ ಮಾಡಿಸಿ ತಾವು ಮುಕ್ತಿಯನ್ನು ಪಡಿಬೇಕು ಅಂತ ಅವರಿಗೆ ಅವರ ಸಾಧನೆಯ ಒಂದು ಭಾಗ ಅದು ಅವ್ರ ಜವಾಬ್ದಾರಿ. ವಿಶೇಷತಃ ತತ್ವಾಭಿಮಾನಿ ದೇವತೆಗಳದು. ಹಾಗೆ ದೈತ್ಯರು ಕೂಡ ಇದ್ದಾರಲ್ಲ, ಅವರು ನಮ್ಮ ಕಡೆಯಿಂದ ದುಷ್ಕೃತ್ಯಗಳನ್ನು ಮಾಡಿಸಿ ಆ ಮೂಲಕ ತಮ್ಮ ತಮಸ್ಸಾಧನೆಯನ್ನು ಅವ್ರು ಮಾಡ್ಕೋಬೇಕು, ದುರ್ಗತಿಗೆ ಹೋಲಿಕಬೇಕಾದ ಸಾಧನೆಯನ್ನ. ಅದು ಅವ್ರ ಜವಾಬ್ದಾರಿ. ಅದೆಲ್ಲ ಭಗವಂತನೇ ಮಾಡಿರುವಂತಹ ವ್ಯವಸ್ಥೆ. ಆಯಾ ಸ್ವರೂಪದ ದುರ್ಗತಿಗೆ ಹೋಗಬೇಕಾದ ಸದ್ಗತಿಗೆ ಹೋಗಬೇಕಾದ ಜೀವ ಏನಿದ್ದಾನೆ ಅದನ್ನು ದೀರ್ಘವಾಗಿ ಸಾಧನೆ ಮಾಡಬೇಕಾಗ್ತದೆ. ಈಗ ನಮ್ಮ ಮನುಷ್ಯರಿಗೆ ಅಲ್ಪ ಜ್ಞಾನ, ಅಲ್ಪ ಶ್ರವಣ, ಅಲ್ಪ ಮನನ. ಅವ್ರು ಇನ್ನೊಬ್ಬರಿಗೆ ಪಾಠ ಹೇಳ್ತಾರೆ, ಹೇಳೋದಿಲ್ಲ ಅಂತಲ್ಲ. ಆದರೆ ಇವರಿಗೆ ಇನ್ನೊಬ್ರಿಗೆ ಹೇಳಬೇಕಾದ್ದು ಬಹಳ ದೊಡ್ಡ ಜವಾಬ್ದಾರಿ ಏನಲ್ಲ. ಇದು ಗಮನಿಸಬೇಕಾದ ಸಂಗತಿ. ಯಾಕೆಂದ್ರೆ ಗೀತಾ ತಾತ್ಪರ್ಯದಲ್ಲಿ ಮುಖ್ಯ ವ್ಯಾಖ್ಯಾಕೃತೋ ಹಿ ಸಹ ಅಂತ ಹೇಳಿದ್ದಾರೆ. ಪಾಠ ಹೇಳುವುದು, ವ್ಯಾಖ್ಯಾನ ಮಾಡುವುದು ಅತಿ ದೊಡ್ಡ ಜವಾಬ್ದಾರಿ ಯಾರ್ದಂದ್ರೆ ದೇವತೆಗಳದು. ಈಗ ನಮ್ಮಂಥವ್ರು ಯಾಕೆ ಪಾಠ ಮಾಡ್ತಿದ್ದೀವಿ ಮತ್ತೆ ಯಾಕೆ ನೀವೆಲ್ಲ ಕೇಳ್ತಿದ್ದೀರಿ ಅಂದ್ರೆ, ಅದನ್ನು ಹಾಸ್ಯವಾಗಿ ಹೇಳುವುದಾದ್ರೆ ದೇವತೆಗಳಲ್ಲಿ ನೇರವಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನೀವು ನಮ್ಮ ಹತ್ರ ಕೇಳ್ತಿದ್ದೀರಷ್ಟೇ. ಹಾಳೂರಲ್ಲಿ ಉಳಿದವನೇ ಗೌಡ ಅಂತ ಹೇಳಿ ದೇವತೆಗಳು ನೇರವಾಗಿ ಇಲ್ಲೇ ಬಂದು ಪಾಠ ಹೇಳ್ತಾರೆ. ಆದ್ರಿಂದ ಇಲ್ಲಿ ಇರುವವರಿಗೆ ಕೇಳುವವರು ಮನುಷ್ಯರು, ಹೇಳುವವರು ಮನುಷ್ಯರಷ್ಟೇ. ಆದ್ರಿಂದ ಮುಕ್ತಿಯಲ್ಲಿ ಭಗವಂತನನ್ನು ಕೇವಲ ತಿಳಿದವರಿಗೆ ಹೆಚ್ಚು ಮುಕ್ತಿ, ಶಾಸ್ತ್ರದಿಂದ ತಿಳಿದವರಿಗೆ ಹೆಚ್ಚಿನ ಮುಕ್ತಿ, ಶಾಸ್ತ್ರವನ್ನು ಪಠನ ಮಾಡಿದವರಿಗೆ ಇನ್ನೂ ಹೆಚ್ಚಿನ ಮುಕ್ತಿ, ಶಾಸ್ತ್ರವನ್ನು ಪಾಠ ಮಾಡಿದವರಿಗೆ ಮತ್ತೂ ಹೆಚ್ಚಿನ ಮುಕ್ತಿ, ವ್ಯಾಖ್ಯಾನ ಮಾಡಿದವರಿಗೆ ಮತ್ತೂ ಹೆಚ್ಚಿನ ಮುಕ್ತಿ ಅಂತಿದೆ. ಅದರಲ್ಲಿ ತಥೋಧಿಕಂತು ದೇವಾನ ಮುಖ್ಯ ವ್ಯಾಖ್ಯಾಕೃತೋ ಹಿ ಸಹ ಅಂತ ಗೀತಾ ತಾತ್ಪರ್ಯದಲ್ಲಿ ಬರುವಂತ ಮಾತದು. ಕೊನೆಗೆ ವ್ಯಾಖ್ಯಾನ ಮಾಡುವವರಿಗಿಂತ ವ್ಯಾಖ್ಯಾತುಸ್ತು ಸಮಂ ಮುಕ್ತೌ ಸುಖಂ ನಾಣ್ಯಸ್ಯ ಕಸ್ಯಚಿತ್. ವ್ಯಾಖ್ಯಾನ ಮಾಡುವವನಿಗೆ ಏನು ಸುಖ ಸಿಗ್ತದಲ್ಲ ಅಷ್ಟು ಸುಖ, ಅದು ಹೆಚ್ಚಿನ ಅತ್ಯಂತ ದೊಡ್ಡ ಸುಖ ಅದು ಮೋಕ್ಷದಲ್ಲಿ. ಕೇವಲ ತಿಳಿಯುವುದು, ಶಾಸ್ತ್ರ ಶ್ರವಣದಲ್ಲಿ ತಿಳಿಯುವುದು. ಗಮನಿಸಿ, ಇಲ್ಲಿ ಗ್ರೇಡ್ಗಳಿವೆ. ಗೀತಾ ತಾತ್ಪರ್ಯದಲ್ಲಿ ಇರುವಂತಹ ಆ ಶ್ಲೋಕ ಹೀಗಿದೆ. ತುಂಬಾ ಮಹತ್ವದ ಶ್ಲೋಕ ಅದು. ನಮ್ಮ ಸಾಧನೆಯ ದೃಷ್ಟಿಯಿಂದ, ನಾವು ತಿಳ್ಕೋಬೇಕಾದ ದೃಷ್ಟಿಯಿಂದ. ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣು ಸ್ಯಾತ್. ಭಗವಂತನನ್ನ ಜ್ಞಾತ್ವಾ ಅಪಿ, ಹೇಗೂ ತಿಳಿದ್ರು ಮುಕ್ತಿ ಆಗ್ತದೆ. ಶಾಸ್ತ್ರಂ ಶ್ರುತ್ವ ತಥೋಧಿಕಂ, ಶಾಸ್ತ್ರದ ಮೂಲಕವೇ ತಿಳಿದ್ರೆ ಇನ್ನೂ ಹೆಚ್ಚಿನ ಸುಖ ಆಗ್ತದೆ. ಮುಕ್ತವು ಸುಖಂ ತತ್ ಪಠತಃ ತಥೋಪ್ಯಧಿಕಮಿಷ್ಯತೆ. ಶಾಸ್ತ್ರವನ್ನ ಗುರುಮುಖದಿಂದ ಕೇವಲ ತಿಳಿಯೋದಕ್ಕಿಂತ ಅದನ್ನು ತಾನೂ ಓದಿದ್ರೆ, ಗುರು ಹೇಳಿದ ಮೇಲೆ ತಾನೂ ಅದನ್ನು ಓದಿದ್ರೆ, ಮನನ ಮಾಡಿದ್ರೆ ಇನ್ನೂ ಹೆಚ್ಚಿನ ಸುಖ. ವ್ಯಾಖ್ಯಾತುಷ್ಟು ಸಮಂ ಮುಕ್ತವು ಸುಖಂ ನಾಣ್ಯಸ್ಯ ಕಸ್ಯಚಿತ್. ತಾನು ಇನ್ನೊಬ್ಬರಿಗೆ ಪಾಠ ಹೇಳುವುದ ಏನಿದೆಯಲ್ಲ, ಅದನ್ನ ಪಾಠ ಮಾಡುವುದಕ್ಕೆ ಅದರಲ್ಲಿ ಇನ್ನೂ ಹೆಚ್ಚಿನ ಸುಖ. ಸರಿಯಾ? ತಥೋಧಿಕಂತು ದೇವಾನಂ ಮುಖ್ಯ ವ್ಯಾಖ್ಯಾ ಕೃತೋ ಹಿ ಸಹ. ಅದಕ್ಕಿಂತ ಹೆಚ್ಚಿನ ಸುಖ ದೇವತೆಗಳಿಗೆ. ಯಾಕೆಂದ್ರೆ ಅವರು ಮುಖ್ಯ ವ್ಯಾಖ್ಯಾನಕಾರರು ಅಂತ. ಅಲ್ಲಿ ಶಾಸ್ತ್ರವನ್ನು ಗುರುಮುಖದಿಂದ ಕೇಳಿ ಆಮೇಲೆ ನಾವು ಅದನ್ನ ಪಠನ ಮಾಡಿ ಹೇಗೂ ತಿಳಿಯುವುದು ಮೊದಲನೇ ಗ್ರೇಡ್, ಶಾಸ್ತ್ರದ ಮೂಲಕ ತಿಳಿಯುವುದು ಎರಡನೇ ಗ್ರೇಡ್, ಅಂದ್ರೆ ಇನ್ನು ಶ್ರೇಷ್ಠ. ಮತ್ತೆ ನಾವು ಅದನ್ನ ಓದುವುದು ಮೂರನೇ ಗ್ರೇಡ್, ವ್ಯಾಖ್ಯಾನ ಮಾಡುವುದು ನಾಲ್ಕನೇ ಗ್ರೇಡ್, ಐದನೇ ಗ್ರೇಡ್ ದೇವತೆಗಳದು ಅಂತ ಹೇಳಿದಾರೆ. ಅಲ್ಲಿ ಗಮನಿಸಬೇಕಾದ ಒಂದು ಸಂಗತಿ ಇದೆ. ಅದನ್ನು ದಿಗ್ಭಾಷದ ಮೂಲಕ ನಾವು ತಿಳ್ಕೋಬೇಕು. ಈಗ ಪಾಠ ಮಾಡುವುದು ಅಂತಿದೆಯಲ್ಲ, ಪಾಠ ಮಾಡುವುದು ಅನ್ನೋಲ್ಲಿ ಇನ್ನೊಬ್ಬರಿಗಾಗಲೇ ನಮ್ಗೇನು ಪಾಠ ಮಾಡಿರ್ತಾರೆ, ಏನು ಗ್ರಂಥ ಇದೆ ಅದನ್ನು ಅದನ್ನು ಅವಲಂಬಿಸಿ ನಾವು ಪಾಠ ಮಾಡೋದಿದೆಯಲ್ಲ, ಅದಕ್ಕಿಂತ ನಾವು ಹೊಸ ಅರ್ಥಗಳನ್ನು ಹೇಳುವುದು ಇನ್ನೂ ಶ್ರೇಷ್ಠ. ಅದು ಗೀತಾ ತಾತ್ಪರ್ಯದಲ್ಲಿ ಬರಲಿಲ್ಲ. ಅದಕ್ಕೆ ಋಗ್ಭಾಷೆ ಏನು ಹೇಳ್ತದಂದ್ರೆ, ಈ ವ್ಯಾಖ್ಯಾನಾತ್ತು ಪ್ರವಚನೆ ಸಹಸ್ರ ಗುಣಿತಂ ಫಲಂ. ಸ್ವಲ್ಪ ತಪ್ಪಾಗಿ ಹೇಳಿದೆ ಅದನ್ನ. ಸ್ವಾಧ್ಯಾಯಾತ್ತು ಪ್ರವಚನೆ ಸಹಸ್ರ ಗುಣಿತಂ ಫಲಂ. ನಾವೇ ಸ್ವಾಧ್ಯಾಯ ಮಾಡುವುದಕ್ಕಿಂತ
ಇನ್ನೊಬ್ಬರಿಗೆ ಪಾಠ ಹೇಳಿದ್ರೆ ಅದರದ್ದು ಪ್ರವಚನ ಅಂತಿದೆ ಅಲ್ಲಿ. ಪ್ರವಚನ ಅಂದ್ರೆ ಪಾಠ ಪ್ರವಚನ ಎಲ್ಲ ಒಂದೇ. ಅದಕ್ಕೆ ಸಹಸ್ರಪಟ್ಟು ಫಲ ಇದೆ. ಅರ್ಥದ್ರಷ್ಟು ಕೋಟಿ ಗುಣಂ. ಇದನ್ನು ಗಮನಿಸಿ. ಇನ್ನೊಬ್ಬರಿಗೆ ಏನು ಅರ್ಥಗಳನ್ನು ಹೇಳಿ ಇಟ್ಟಿದ್ದಾರೆ ಅದನ್ನ ನೀವು ನಿಮ್ಮ ಶಿಷ್ಯರಿಗೆ ತಿಳಿಸುವುದು, ಜನಸಮುದಾಯಕ್ಕೆ ತಿಳಿಸುವುದಕ್ಕಿಂತಲೂ ನೀವು ಒಂದು ಹೊಸ ಅರ್ಥವನ್ನು ಹೇಳಿದ್ರೆ ಅದಕ್ಕೆ ಕೋಟಿ ಗುಣ ಫಲ ಇದೆ. ಹೊಸ ಅರ್ಥವನ್ನು ಹಾಗೆ ಹೇಳಿದ್ರಿ, ಅದು ಎಲ್ಲಿದೆ ಅಂತ ಯಾರಾದ್ರು ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳೋದಕ್ಕಿಂತ ತಥೋ ಅನಂತಂ ನಿಯಾಮಕ್ಕೆ, ಹೊಸ ಅರ್ಥ ಹೀಗೆ ಯಾಕೆ ಹೇಳ್ತಾ ಇದ್ದೀರಿ, ಇದಕ್ಕೆ ಏನು ಆಧಾರ ಅಂತ ತೋರಿಸೋರು ಇದ್ದಾರಲ್ಲ ಅವರಿಗೆ ಮತ್ತೂ ಹೆಚ್ಚಿನ ಫಲ. ಇನ್ನು ಗಮನಿಸಿ, ಮೊದಲು ಸ್ವಾಧ್ಯಾಯ, ಆಮೇಲೆ ಪ್ರವಚನ, ಆಮೇಲೆ ಅರ್ಥದೃಷ್ಟೃತ್ವ, ಮುಂದೆ ಅರ್ಥ ನಿಯಾಮಕತ್ವ, ತಥೋ ಅನಂತಂ ನಿಯಾಮಕ್ಕೆ. ಅದಕ್ಕಿಂತ ಹೆಚ್ಚು ತರ್ಕಾಗಮಾಭ್ಯಾಂ ನಿಯತಿಂ ಯಃ ಕರೋತಿ ತಥೋಧಿಕಂ. ಶಾಸ್ತ್ರಾನುಸಾರಿಯಾದ ತರ್ಕಗಳನ್ನು ತೋರಿಸಿ ಮತ್ತೆ ಅದಕ್ಕೆ ಮತ್ತೆ ಆಗಮಗಳನ್ನು ತೋರಿಸಿ ತಾನು ಹೇಳುವ ಅರ್ಥಗಳನ್ನ ಯಾರು ಸಪೋರ್ಟ್ ಮಾಡ್ಕೋತಾನಲ್ಲ ಅವನಿಗೆ ಮತ್ತೂ ಹೆಚ್ಚಿನ ಸುಖ ಅಂತ ಅಲ್ಲೂ 5 ಗ್ರೇಡ್ ಹೇಳಿದ್ದಾರೆ. ಆ 5ನೇ ಗ್ರೇಡ್ ಏನಿದೆ ಅದೆಲ್ಲ ಪ್ರಾಯ ತುಂಬಾ ದೊಡ್ಡ ದೇವತೆಗಳಿಗೆ, ಋಜುಯೋಗಿಗಳಿಗೆ ಮಾತ್ರ. ಅದಕ್ಕೆ ಅವರು ಬ್ರಹ್ಮ ತರ್ಕ, ವ್ಯಾಸ ಸಂಹಿತ, ವ್ಯಾಸ ಸ್ಮೃತಿ ಇತ್ಯಾದಿಗಳಿಂದ ಉಲ್ಲೇಖ ಮಾಡ್ತಾ ಇರ್ತಾರೆ. ಅದೇ ತರ್ಕಾಗಮಾಭ್ಯಾಂ ನಿಯತಿಂ, ತರ್ಕಗಳ ಮೂಲಕ ಮತ್ತು ಆಗಮಗಳ ಮೂಲಕ ತಾವು ಹೇಳಿದ ಅರ್ಥವನ್ನು ತೋರಿಸ್ತಾರೆ, ಅವರು ಸಮರ್ಥಿಸ್ತಾರೆ. ನಮ್ಮಂಥವ್ರು ಯಾವುದೋ ಒಂದು ವೇದ ವಾಕ್ಯಕ್ಕೋ, ಪುರಾಣದ ವಾಕ್ಯಕ್ಕೋ, ಮಹಾಭಾರತದ ವಾಕ್ಯಕ್ಕೋ ಏನೋ ಒಂದು ಅರ್ಥ ಹೇಳಿದರೆ ನಾವೇನ್ ಮಾಡ್ತೀವಿ, ಈಗ ಇಲ್ಲಿದ್ದದ್ದನ್ನು ತೋರಿಸ್ತೇವೆ. ಹೌದಾ? ಅದಕ್ಕಿಂತ ಹೆಚ್ಚಿನ ತೋರಿಸುವಂತ ಶಕ್ತಿ ನಮ್ಗೇನೂ ಇಲ್ಲ. ಇದ್ದದ್ದನ್ನೇ ಎಲ್ಲ ನಾವು ಪೂರ್ತಿ ಓದಿರೋದಿಲ್ಲ, ಓದಿದ್ದೆಲ್ಲ ನೆನಪಿರೋದಿಲ್ಲ. ಆದರೆ ಅವರು ಮತ್ತು ನಮಗೆ ಈ ಜಗತ್ತಿಂದ ಯಾರಿಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ತೋರಿಸ್ತಾರೆ. ಅದರಿಂದ ಅವ್ರಿಗಿನ್ನೂ ಹೆಚ್ಚಿನ ಫಲ ಅಂತಿದೆ. ಇದು ಆ ದೇವತೆಗಳ ಶಕ್ತಿ. ಅದಕ್ಕಾಗಿ ಅವರು ಅಧ್ಯಯನ ಮಾಡೇ ಮಾಡ್ತಾರೆ, ಉಪಾಸನೆ ಮಾಡೇ ಮಾಡ್ತಾರೆ. ಈ ಥರ ನಮಗೆಲ್ಲ ಅದನ್ನು ತೋರಿಸಿಕೊಟ್ಟು ಅವರು ಹೀಗೆ ಮುಖ್ಯ ವ್ಯಾಖ್ಯಾನ ಮಾಡುವವರು ಮತ್ತೆ ಸಂಶಯ ಪರಿಹಾರ ಮಾಡಬೇಕಾದವರೆಲ್ಲ ಅವರೇ. ಅವ್ರು ಯಾರು ಇಲ್ಲ ಈ ಜಗತ್ತಿನಲ್ಲಿ, ಅಂಥವ್ರು ಯಾರು ನಾವು ಸಿಕ್ತಿಲ್ಲ ಅಂತ ನಾವು ಮನುಷ್ಯರನ್ನು ಅವಲಂಬಿಸಿದ್ದೇವೆ ಅಷ್ಟೇ. ಭಾಗವತ ತಾತ್ಪರ್ಯನೂ ಹಾಗೆ ಹೇಳಿದೆ. ಮನುಷ್ಯರಲ್ಲಿ ಉಪದೇಶ ಮಾತ್ರದಿಂದ ಮುಕ್ತಿಯನ್ನು ಪಡೆದವ್ರಕ್ಕಿಂತ ಶಾಸ್ತ್ರಗಳನ್ನು ಓದಿ ಅರ್ಥವನ್ನು ಪಡೆದು ಮುಕ್ತಿಯನ್ನು ಪಡೆದವರು ಇನ್ನೂ ಶ್ರೇಷ್ಠರು. ಇದು ಭಾಗವತ ತಾತ್ಪರ್ಯದ ಮಾತೀಗ. ತತ್ರ ಉಪದೇಶ ಮಾತ್ರೇಣ ಮುಕ್ತೇಭ್ಯೋ ವೇದವೇದಿನಃ. ಉಪದೇಶ ಮಾತ್ರದ ಮುಕ್ತಿಯನ್ನು ಪಡೆದವ್ರಕ್ಕಿಂತ ವೇದವೇದಿಗಳು, ಒಂದು ಶಾಸ್ತ್ರವನ್ನು ತಿಳಿದು ಮುಕ್ತಿ ಪಡೆದವರು ಹೆಚ್ಚು ಶ್ರೇಷ್ಠರು. ಇದೆಲ್ಲ ಮನುಷ್ಯರ ಬಗ್ಗೆ ಹೇಳ್ತಿರೋದು. ಯಾಕಂದ್ರೆ ಅಲ್ಲಿ ಹಿಂದೆ ಬಂದಿದ್ದೆಲ್ಲ ಮನುಷ್ಯರ ಬಗ್ಗೆನೆ. ಅರ್ಥಜ್ಞ ಋಷಯಸ್ತೇಭ್ಯೋ, ಅಲ್ಲಿ ಮುಂದೇನಿದೆ ಅಂದ್ರೆ ಮನುಷ್ಯರ ಬಗ್ಗೆ ಎಲ್ಲ ಹೇಳಿ ಆದ್ಮೇಲೆ ಆ ತೇಭ್ಯ, ಆ ಮನುಷ್ಯರಿಗಿಂತ ಅರ್ಥಜ್ಞ, ವೇದಾರ್ಥವನ್ನು ಬಲ್ಲಂತಹ ಋಷಿಗಳು ಶ್ರೇಷ್ಠರು. ಆ ಮಾತಿನ ಮೂಲಕ ಮನುಷ್ಯರಾದ ನಿಮ್ಗೆ ಯಾರಿಗೂ ಕೂಡ ನೀವು ಹೇಳಿರುವ ಕೇಳಿರುವ ವೇದಾರ್ಥ ಯಾವುದು, ಇದು ಕಲಬೆರಕೆಯದ್ದು, ಇದು ಸ್ವಚ್ಛವಾದಲ್ಲ ಅಂತ ತಿಳಿಸಿದಾಗಾಯ್ತು. ಆ ಗ್ರೇಡಿನಲ್ಲೇ ಅರ್ಥಜ್ಞರು ಅಂತ ಪರಿಗಣನೆ ಮಾಡಿರೋದು ಋಷಿಗಳನ್ನೇ, ಮನುಷ್ಯರನ್ನು ಪರಿಗಣನೆ ಮಾಡಲಿಲ್ಲ ಅನ್ನೋದು ವಿಷಯ ತುಂಬಾ ನಮಗೆ ಎಚ್ಚರ ಕೊಡುವಂತ ಸಂಗತಿ. ಅರ್ಥಜ್ಞ ಋಷಯಸ್ಥೇಭ್ಯೋ ಅಧೋ ದೇವ ಸಂಶಯಚ್ಛಿತ. ಯಾ ಋಷಿಗಳಿಗಿಂತ, ಅರ್ಥಜ್ಞಾದ ಋಷಿಗಳಿಗಿಂತ ಸಂಶಯ ಪರಿಹಾರಕರಾದ ದೇವತೆಗಳು ಮತ್ತು ಶ್ರೇಷ್ಠರು ಅಂತಿದೆ. ಹಾಗಾದ್ರೆ ಮುಖ್ಯತಃ ಸಂಶಯ ಪರಿಹಾರ ಮಾಡುವ ಯೋಗ್ಯತೆ ಇರುವುದು ಯಾರಿಗೆ? ದೇವತೆಗಳಿಗೆ. ಅದಕ್ಕಿಂತ ಕೆಳಗೆ ದೇವತೆಗಳಷ್ಟು ಸಂಶಯ ಪರಿಹಾರ ಮಾಡದೆ ಹೋದ್ರು ಕೆಲವು ಸಂಶಯಗಳನ್ನು ಋಷಿಗಳು ಪರಿಹಾರ ಮಾಡ್ತಾರೆ. ಯಾಕಂದ್ರೆ ಅವರು ಅರ್ಥಜ್ಞರು. ಆದ್ರಿಂದ ಮುಖ್ಯ ವ್ಯಾಖ್ಯಾನಕಾರರು, ಸಂಶಯ ಪರಿಹಾರಕರು ಆದವರು ಈ ದೇವತೆಗಳೇ. ಆದ್ರಿಂದಲೇ ಅನೇಕ ಕಡೆ ಈಗ ನೀವು ಇದನ್ನು ಗಮನಿಸಿರ್ಬೇಕು. ಮತ್ತು ಉಳಿದವರು ಕೂಡ ಇದನ್ನ ಈ ಅಣುಭಾಷ್ಯ ಕೇಳುವುದಲ್ಲದೆ ಮಹಾಭಾರತ ಅದನ್ನು ಕೇಳುವವರು ಇದನ್ನು ಗಮನಿಸ್ಬೇಕು. ಅದೇನಂದ್ರೆ ಕೆಲವು ಸರಿ ನಾನು ಮಂಗಳಾಚರಣೆ ಹೀಗೆ ಮಾಡಿರ್ತೇನೆ, ಸರ್ವೇಶಾಂ ಜನಾನಾಂ ಮೂಲಭೂತ ಗುರುವೇ ಪುರುಷೋತ್ತಮಾಯ ನಮಃ ಅಂತ. ಎಲ್ಲಾ ಜನರಿಗೂ ಮೂಲಭೂತ ಗುರು ಪುರುಷೋತ್ತಮನೇ, ಭಾಗವತ ತಾತ್ಪರ್ಯದ ಮಾತಿದು. ಅಲ್ಲಿ ಶ್ಲೋಕವನ್ನು ನಾನು ವಾಕ್ಯ ರೂಪ ಮಾಡ್ಕೊಂಡಿದ್ದೇನೆ ಅಷ್ಟೇ. ವಿದ್ಯಾಭಿಮಾನಿನಿ ಶ್ರೀ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಅದು ಕೂಡ ವಿದ್ಯಾಭಿಮಾನಿನಿ ಶ್ರೀಯೇ ನಮಃ, ಇವೆಲ್ಲ ಮಂಗಳಾಚರಣೆಗೆ. ಲೋಕಗುರುವೇ ಬ್ರಹ್ಮಣೇ ನಮಃ, ಲೋಕಗುರುವಾದವನು ಚತುರ್ಮುಖ ಬ್ರಹ್ಮ. ಅಸಂಶಯ ಸಂಶಯಚ್ಛಿತ್ ಗುರುರುಕ್ತೋ ಮನೀಷಿಭಿ.
ತಸ್ಮಾತ್ ಬ್ರಹ್ಮ ಗುರುರ್ಮುಖ್ಯ ಸರ್ವೇಷಾಮೇವ ಸರ್ವದಾ. ತನಗೆ ಸಂಶಯ ಇಲ್ಲ, ಇನ್ನೊಬ್ಬರ ಸಂಶಯವನ್ನು ಪರಿಹಾರ ಮಾಡುವವನು ಯಾರು ಅಂದ್ರೆ ಚತುರ್ಮುಖ ಬ್ರಹ್ಮ. ತಸ್ಮಾತ್ ಬ್ರಹ್ಮ ಗುರುರ್ಮುಖ್ಯ, ಮುಖ್ಯ ಗುರು ಯಾರು ಅಂದ್ರೆ ಚತುರ್ಮುಖ ಬ್ರಹ್ಮನೇ. ಸರ್ವೇಷಾಮ, ಎಲ್ಲಾ ಕಾಲದಲ್ಲೂ ಎಲ್ಲರಿಗೂ ಮುಖ್ಯ ಗುರು ಅವನೇ. ಅದರಿಂದ ಸಂಶಯಗಳನ್ನು ಪರಿಹಾರ ಮಾಡುವ ಪೂರ್ಣ ಶಕ್ತಿ ಇರೋದು ಅವನಿಗೆ. ಅವನಿಗಿಂತ ಕೆಳಗೆ ಬಂದಂತೆ ಸಂಶಯ ಪರಿಹಾರ ಮಾಡುವ ಶಕ್ತಿ ಕಡಿಮೆ ಆಗ್ತದೆ ಎಲ್ಲಿಗೂ ಕೂಡ. ಮನುಷ್ಯರಲ್ಲಿ ಬಂದಂತೆ ಆ ಸಂಶಯಗಳನ್ನು ಪರಿಹಾರ ಇನ್ನೊಬ್ಬರ ಸಂಶಯಗಳನ್ನು ಪರಿಹರಿಸುವ ಶಕ್ತಿ ಮತ್ತೂ ಕಡಿಮೆ ಆಗಿರ್ತದೆ. ಇಲ್ಲ ಅನ್ನೋ ಮಾತ್ರಕ್ಕೆ ಬಂದಿರ್ತದೆ ಅದು, ಇಲ್ಲವೇ ಇಲ್ಲ ಅನ್ನೋ ಮಾತ್ರಕ್ಕೆ. ಆದರೆ ಆದರೂ ಅವನು ಸುಮ್ಮನೆ ಕೊಡುವಂತಿಲ್ಲ. ಯಾರು ಶಿಷ್ಯರು ಕೇಳಿದರೆ, ಜನ ಕೇಳಿದರೆ ತನಗೆ ಗೊತ್ತಿದ್ದನ್ನು ಹೇಳಬೇಕು. ಅದರಿಂದ ಅವನು ಅದನ್ನು ಮುಂದುವರಿಸಬೇಕೇ ಹೊರತು ಅವನು ಇರೋ ಗ್ರೇಡೇ ಇದಲ್ಲ. ಅವನ ಅರ್ಥಜ್ಞನೂ ಅಲ್ಲ, ಅವನು ಸಂಶಯ ಪರಿಹಾರಕನೂ ಅಲ್ಲ. ಅದಕ್ಕೆ ಈ ಲೋಕಗುರುವೇ ಬ್ರಹ್ಮಣೇ ನಮಃ ಅಂತ 3ನೇ ನಮಸ್ಕಾರ ಆದ್ಮೇಲೆ ಸರ್ವೇಭ್ಯ ದೇವೇಭ್ಯ ಮುಖ್ಯ ವ್ಯಾಖ್ಯಾಕೃಭ್ಯ ಸಂಶಯ ಚಿದ್ಭ್ಯಶ್ಚ ನಮೋ ನಮಃ ಅಂತ ಹೀಗೊಂದು 4 ವಾಕ್ಯ ನಾನು ಮಾಡ್ಕೊಂಡಿದ್ದೇನೆ. ಅದೆಲ್ಲ ಈ ಭಾಗವತ ತಾತ್ಪರ್ಯ ಇತ್ಯಾದಿ ಕಡೆಗಳಲ್ಲಿ ಬಂದಿರೋದೆ. ಸರ್ವೇಷಾಂ ಜನಾನಾಂ ಮೂಲಭೂತ ಗುರವೇ ಬ್ರಹ್ಮಣೇ ನಮಃ, ವಿದ್ಯಾಭಿಮಾನಿನ್ಯೈ ಶ್ರೇಯೇ ನಮಃ, ಮುಖ್ಯ ಗುರವೇ ಲೋಕಗುರವೇ ಬ್ರಹ್ಮಣೇ ನಮಃ, ಸರ್ವೇಭ್ಯೋ ದೇವೇಭ್ಯ ಮುಖ್ಯ ವ್ಯಾಖ್ಯಾಕೃಭ್ಯ ಸಂಶಯ ಚಿದ್ಭ್ಯಶ್ಚ ನಮೋ ನಮಃ ಅಂತ. ಇಷ್ಟು ನಾವು ನಿತ್ಯ ನೆನಪು ಮಾಡ್ಕೊಳ್ತಾ ಇದ್ರೆ ನಾವು ಯಾಕೆ ಗುರುಗಳು ಅನಿಸ್ಕೋಬೇಕು, ನಾವು ಯಾಕೆ ಆಚಾರ್ಯರು ಅಂತ ಅನಿಸ್ಕೋಬೇಕು ಅಂತ ನಮ್ಮನ್ನೇ ನಾವು ಕೇಳ್ಕೊಂಡು ಸ್ವಲ್ಪ ಅಹಂಕಾರ ರಹಿತರಾಗಿ ಬದುಕಲಿಕ್ಕೆ ಅನುಕೂಲ ಆಗ್ತದೆ.